667ನೇ ರ್ಯಾಂಕ್ನೊಂದಿಗೆ UPSC ಪರೀಕ್ಷೆಯಲ್ಲಿ ಶಿವಮೊಗ್ಗ ಮೂಲದ ಕನ್ನಡಿಗರು ಭರತ್ ಯಾರಮ್ ಅವರು ತೇರ್ಗಡೆನಾಗಿದ್ದಾರೆ. ನಮ್ಮ ಜೊತೆ ಅವರು ಇದ್ದಾರೆ, ಮಾತಾಡ್ಸೋಗ್ತೀನಿ. ಸಬ್ UPSC ಕ್ಲಿಯರ್ ಆಗಿದೆ, ಕಂಗ್ರ್ಯಾಚುಲೇಷನ್ ಸರ್. ಎಷ್ಟು ಖುಷಿ ಅನಿಸುತ್ತೆ ಸರ್? ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಂದು ಇದು 5ನೇ ಪ್ರಯತ್ನ ಆಗಿತ್ತು. ಸೊ ಕಂಟಿನ್ಯೂಸ್ ಆಗಿ ಒಂದು 4-5 ಇಯರ್ಸ್ ಎಕ್ಸಾಮ್ ಕೊಟ್ಟು, ಎಕ್ಸಾಮಲ್ಲಿ ಎಲ್ಲ ಸ್ಟೇಜಸಲ್ಲೂ ಒಂದೊಂದು ಸತಿ ಫೇಲ್ ಆಗಿದ್ದೀನಿ. ಪ್ರಿಲಿಮ್ಸಲ್ಲಿ ಕೆಲವು ಸತಿ ಫೇಲ್ ಆಗಿದ್ದೀನಿ, ಮೇನ್ಸಲ್ಲಿ ಫೇಲ್ ಆಗಿದ್ದೀನಿ, ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟು ಅಲ್ಲಿ ಕೂಡ ಫೇಲ್ ಆಗಿದ್ದೀನಿ. ಸೊ ಇಷ್ಟು ಫೇಲ್ಯೂರ್ಸ್ ನೋಡಿದ ನಂತರ 667ನೇ ರ್ಯಾಂಕ್ ಬಂದರೆ ತುಂಬಾ ಖುಷಿ ಕೊಡ್ತಾ ಇದೆ ಸರ್. ಸರ್, ನಿಮಗೆ UPSC ಕ್ಲಿಯರ್ ಮಾಡಬೇಕು, IAS IPS ಈ ಪ್ರೊಫೆಷನ್ಗೆ ಹೋಗಬೇಕು ಅಂತ ಥಾಟ್ ಬಂದಿದ್ದು ಹೇಗೆ ಅಂತ ಸರ್? ಸರ್, ಫಸ್ಟ್ ಇನಿಷಿಯಲ್ ಥಾಟ್ಸ್ ಕೊಟ್ಟಿದ್ದಂಥದ್ದು ನಮ್ಮ ತಂದೆಯವರು. ಅವರು ಮುಂಚಿನ ಸ್ವಲ್ಪ ಸೋಷಿಯಲ್ ಕನ್ಸರ್ನ್ ಇರುವಂಥದ್ದು, ಸಾಮಾಜಿಕ ನ್ಯಾಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕನ್ಸರ್ನ್ ಇರುವಂಥವ್ರು. ಅವರು ಚಿಕ್ಕವರಿದ್ದಾಗಲಿಂದನೂ ಈ ರೀತಿ ಕೆಲಸಗಳನ್ನ ಮಾಡಬೇಕು, ಆಫೀಸರ್ ಆದರೆ ಈ ರೀತಿ ಕೆಲಸಗಳು ಮಾಡಬೇಕು, ಆ ರೀತಿಯಾದಂತ ಹೇಳ್ತಾಯಿದ್ರು. ಬಟ್ ಇಂಜಿನಿಯರಿಂಗ್ ಜಾಯ್ನ್ ಆದ ನಂತರ NITKಯಲ್ಲಿ ನಮ್ಮದು ಫ್ರೆಂಡ್ ಸರ್ಕಲ್ ಸ್ಟಾರ್ಟ್ ಆಗಿತ್ತು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ. ಅದಾದ ನಂತರ ಹೊರಗಡೆ ಬರ್ತಿದ್ದ ಹಾಗೆ ಸೋಷಲ್ ಡೈವರ್ಸಿಟೀಸ್ ಅದ್ರ ಬಗ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ UPSC ಮಾಡಿದ್ರೆ ಲಾರ್ಜರ್ ಇಂಪ್ಯಾಕ್ಟ್ ಇರುತ್ತೆ ಸೊಸೈಟಿ ಮೇಲೆ. ಮತ್ತು ಅದಾದ ನಂತರ ತುಂಬ ಸಬ್ಸಿಡೀಸ್ ಮತ್ತು ಗೌರ್ಮೆಂಟಲ್ಲಿ ಬೆನಿಫಿಟ್ಸ್ ತೊಗೊಂಡಿರೋಂಥದ್ದಾಗಿರಲಿ, NITK ಆದಂತಹ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದಂಥದ್ದು, ಇದರಿಂದ ಸಿವಿಲ್ ಸರ್ವಿಸ್ ಮಾಡಬೇಕಂತ. ಸರ್, ನೀವು ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ರಿ? ಹೇಗೆ ಪ್ರಿಪ್ರೇಷನ್ ಇತ್ತು ಸರ್ ತಮ್ಮದು UPSC ಕ್ಲಿಯರ್ ಮಾಡೋಂಥ ಟೈಮಲ್ಲಿ? ಎಷ್ಟನೇ ಅಟೆಂಪ್ಟ್ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ? ಸರ್, ಇದು ನಂದು 5ನೇ ಅಟೆಂಪ್ಟು. ಒಂದು ಅಟೆಂಪ್ಟು ಕಾಲೇಜು ಮುಗಿತಿದ್ದ ಹಾಗೆ ಕೊಟ್ಟಿದ್ದು, 1 ಮಂತಲ್ಲಿ ಓದ್ಬಿಟ್ಟು. ಸರ್, ನಾವು ಓದೋದನ್ನು ಹವರ್ಸ್ ಲೆಕ್ಕದಲ್ಲಿ ಮಾಡ್ತಾ ಇರಲಿಲ್ಲ. ದಿನಕ್ಕೆ ಕೆಲವು ಟಾಪಿಕ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೆ. ಸೊ ಡೈಲಿ ಸ್ಕೆಡ್ಯೂಲ್ಸ್ ಮೇಂಟೈನ್ ಮಾಡಿ, ಆ ಸ್ಕೆಡ್ಯೂಲಲ್ಲಿ ನಾನೇನು ಅಂದ್ಕೊಂಡಿದ್ದೆ ಅದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಸ್ಟ್ರೆಚ್ ಆಗ್ತಾಯಿತ್ತು. ಕೆಲವು ಸತಿ ಬೇಗನೆ ಮುಗಿತಾ ಇತ್ತು. ಸೊ ಯೂಶ್ವಲಿ 7:30 ರಾತ್ರಿ ಒಂದು 9 ಗಂಟೆ ತನಕ ಸ್ಟ್ರೆಚ್ ಆಗ್ತಾಯಿತ್ತು ಸರ್. ಸರ್, ಇವಾಗ UPSCಗೆ ಕೋಟ್ಯಾಂತರ ಜನ ಪ್ರಿಪರೇಷನ್ ನಡೆಸ್ತಿರ್ತಾರೆ ಸರ್. ಎಲ್ರಿಗೂ ಕನಸಿರುತ್ತೆ ನಾನು IAS ಆಗಬೇಕು, IPS ಆಗಬೇಕು ಅಂತೇಳಿ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀರಿ? ಸರ್, UPSC ಎಕ್ಸಾಮ್ ಹೊರಗಿಂದ ನೋಡೋರಿಗೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಒಂದ್ಸತಿ ಎಕ್ಸಾಮ್ ಸಿಲೆಬಸ್ಸನ್ನು ತೆಗೆದು ನೋಡಿ, ಮೆಜಾರಿಟಿ ಆಫ್ ದ ಸಿಲೆಬಸ್ ನಾವು ಕ್ಲಾಸ್ 11th ಮತ್ತು 12th NCERTಸಲ್ಲಿ ಏನು ಓದ್ತೀವಲ್ಲ ಅದೇ ಸಿಲೆಬಸ್ ಇರುತ್ತೆ. ಬಟ್ ಏನು ಮಿಸ್ಸಿಂಗ್ ಅಂತಂದರೆ ಕಾಂಪಿಟೇಟಿವ್ ಫೀಲ್ಡ್ ಇದು. ಸೊ ಓದಿದ್ದನ್ನೇ ಮತ್ತೆ ಓದಬೇಕಾಗುತ್ತೆ. ಮತ್ತು ಡಿಫ್ರೆಂಟ್ ಸ್ಟೇಜಸಲ್ಲಿ ಡಿಮ್ಯಾಂಡ್ ಆಫ್ ದ ಎಕ್ಸಾಮ್ ಬೇರೆ ಬೇರೆ ಆಗುತ್ತೆ. ಫಸ್ಟ್ ಪ್ರಿಲಿಮ್ಸಲ್ಲಿ MCQs ಮಾಡಬೇಕಾಗುತ್ತೆ, ಅದರಲ್ಲಿ ಅನಾಲಿಟಿಕಲ್ ಎಬಿಲಿಟಿ ಜಾಸ್ತಿ ಬೇಕಾಗುತ್ತೆ. ಅದಾದ ನಂತರ ಮೇನ್ಸ್ ಆನ್ಸರ್ ರೈಟಿಂಗ್ ಇರುತ್ತೆ. ಕಂಟಿನ್ಯೂಸ್ ಆಗಿ 2 ದಿವಸ ಬ್ಯಾಕ್ ಟು ಬ್ಯಾಕ್ ಪೇಪರ್ಸ್ ಇರುತ್ತೆ. ಸೊ ರೈಟಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ಪರ್ಸ್ನಾಲಿಟಿ ಟೆಸ್ಟಲ್ಲಿ ಒಳ್ಳೆ ಪರ್ಸ್ನಾಲಿಟಿ ಜೊತೆಗೆ ಪರ್ಸ್ನಾಲಿಟಿನ ನಾವು ಹೇಳಬೇಕು, ಒಳ್ಳೊಳ್ಳೆ ಆನ್ಸರ್ಗಳನ್ನ ಕೊಡಬೇಕಾಗತ್ತೆ. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ರೆ, ಸ್ಟೇ ಕಮಿಟೆಡ್, ಸ್ಕೆಡ್ಯೂಲ್ ಮಾಡ್ಕೊಳ್ಳಿ, ಡೈಲಿ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿ, ಮತ್ತು ಬೇರೆ ಬೇರೆ ಸ್ಟೇಜಸ್ಸಿಗೆ ಬೇಕಾಗಿರುವಂಥ ಟೆಸ್ಟ್ಗಳನ್ನ ಕೊಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು UPSC ಪರೀಕ್ಷೆಯಲ್ಲಿ ತೆರಗಡೆ ಆಗಿರುವಂತಹ ಶಿವಮೊಗ್ಗ ಮೂಲದ ಕನ್ನಡಿಗರಾಗಿರುವಂತಹ ಭರತ್ ಸಿ ಯಾರಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.